ಹೆಲೋ, ನಾನು ಸತೀಶ್. ನಾನಿವತ್ತು ಕೂರ್ಗಲ್ಲಿ ಕಾಫಿ ಪ್ಲ್ಯಾಂಟ್ ಹೈವ್ಯೂಗೆ ಬಂದಿದ್ದೀನಿ. ನೋಡಿ ನಾನು ಹಿಂದ್ಗಡೆ ವ್ಯೂ ಹೇಗದ ಅಂತ. ಕಾಫಿ ಪ್ಲ್ಯಾಂಟ್ ವ್ಯೂ ಇದು ಮಾಮೂಲಾಗಿ ಒಬ್ರಿಗೆ 200 ಚಾರ್ಜ್ ಮಾಡ್ತಾರೆ. ಕಾಫಿ ಪ್ಲ್ಯಾಂಟ್ ವ್ಯೂ ಇದೊಂದು ಎಸ್ಟೇಟ್ ಥರ. ಇದೊಂದು ಎಸ್ಟೇಟ್ ಥರ ನೋಡಿ ಹೆಂಗದ ಕಾಫಿ ಪ್ಲ್ಯಾಂಟ್. ಹಳೆಯ ಕಾಫಿ ಪ್ಲ್ಯಾಂಟ್. ಹಳೆಯದು ಇರ್ಬೋದು. ಇಲ್ಲಿ ಲೀಚರ್ಸ್ ಇರೋ ಚಾನ್ಸಸ್ ಇರ್ತದೆ. ಸೊ ಹುಷಾರಾಗಿರ್ಬೇಕು. ಇಲ್ಲಿ ಜಲಗಂಟು ಲೀಚರ್ಸ್ ಇರ್ತದೆ. ಸೊ ಇದು ಕಾಫಿ ಎಸ್ಟೇಟ್, ಕಾಫಿ ವ್ಯೂ ಪಾಯಿಂಟ್. ಇಲ್ಲಿ ಲೀಚರ್ಸ್ ಇರೋ ಚಾನ್ಸಸ್ ಇರ್ತವೆ. ಕೂರ್ಗಲ್ಲಿ ಲೀಚರ್ಸ್ ಇರ್ತದೆ. ಇಂಥ ವ್ಯೂ ಪಾಯಿಂಟ್ಸು ಟ್ರೆಕ್ಕಿಂಗ್ಸ್ ಇರುತ್ತೆ. ಲೀಚರ್ಸ್ ಇರುತ್ತೆ. ಲೀಚರ್ಸ್ ಅಂದರೆ ಅವು ಅಂಟ್ಕೊಂಬಿಟ್ಟು ರಕ್ತ ಕುಡಿತಾರೆ. ಅವು 20 to 50 ml ರಕ್ತ ಕುಡಿದ್ಮೇಲೆ ಬಿಟ್ಟು ಹೋಗ್ತಾರೆ. ಅಷ್ಟವರೆಗೂ ಹಾಗೆ ಅಂಟ್ಕೊಂಡಿರ್ತಾರೆ. ನೋವಾಗೋದಿಲ್ಲ. ಸೊ ತುಂಬ ಹುಷಾರಾಗಿ ಇರಬೇಕು. ನೋಡಿ ಕಾಫಿ, ಫ್ರೆಶ್ ಕಾಫಿ ಸಿಗುತ್ತೆ ಇಲ್ಲಿ. ಕಾಫಿ ಪ್ಲ್ಯಾಂಟಲ್ಲಿ ಬೀಜ ತೆಗೆದು ಫ್ರೆಶ್ ಕಾಫಿ ಮಾಡ್ತಾರೆ. ಫ್ರೆಶ್ ಕಾಫಿ ಮಾಡಿ ಅದನ್ನೇ ಮಾರ್ತಾರೆ. ಮತ್ತು ಇಲ್ಲಿ ಏನೇನು ಫ್ರೆಶ್ ಕಾಫಿ ಸಿಗುತ್ತೆ ನೋಡಬೇಕು. ಈ ಕಾಫಿ ಟ್ರೇಸಿಂಗ್. ಸೊ ಆ್ಯಕ್ಚುಲಾಗಿ ಇದೊಂದು ಕಾಫಿ ಪಾಯಿಂಟ್ ಒಂದು 1/2 ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ಇರ್ಬೋದು. 1/2 ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ಇರ್ತದೆ ಒಳಗೆ ಮೋಸ್ಟ್ಲಿ ಅನ್ಕೊತೇನೆ. ನೋಡಿ ಇದು ಸ್ಯಾಂಡಲ್ವುಡ್ ಟ್ರೀ. ಸ್ಯಾಂಡಲ್ವುಡ್ ಟ್ರೀ ಅಂದರೆ ಸ್ಯಾಂಡಲ್ ಸೋಪ್ಸು, ಆಯಿಲ್ಸು ಎಲ್ಲ ಇದರಿಂದಾನೇ ಮಾಡಿರುತ್ತೆ. ಸೊ ಇದೆ ಕಾಫಿ ಪ್ಲ್ಯಾಂಟ್. ಇಲ್ಲಾಂದ್ರೆ ಕಾಫಿ ಪೌಡ್ರ್ ಎಲ್ಲ ಬರೋದು. ಇಲ್ಲಿ ಬೀಜ ಇರ್ತದೆ ಕಾಫಿ ಪ್ಲ್ಯಾಂಟ್ಸಲ್ಲಿ. ಆ ಬೀಜನ ಗ್ರೈಂಡರ್ಗೆ ಹಾಕಿದ್ರೆ ಅದು ಪುಡಿ ಥರ ಆಗುತ್ತೆ. ಇನ್ಸ್ಟಂಟ್ ಪುಡಿ ಥರ. ಅದನ್ನ ಆಮೇಲೆ ಹಾಲ್ಗೆ ಹಾಕ್ಕೊಂಡು ಬಿಸಿ ಮಾಡಿದ್ರೆ ಕಾಫಿ ಆಗುತ್ತೆ. ಸೊ ಈ ಥರ ಕಾಫಿ ಮಾಡ್ತಾರೆ. ಇದೆಲ್ಲ ಕಾಫಿ ಪ್ಲ್ಯಾಂಟ್. ಸೊ ಸ್ವಲ್ಪ ಜನ ಎಲೆಯಿಂದ ಕೂಡ ಕಾಫಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದು ಹಂಗೂ ಇರ್ಬೋದು, ಎಲೆಯಿಂದನೂ ಕಾಫಿ ಮಾಡ್ಬೋದು. ಇದು ಹೊಸ ಸೈನ್ಸ್ ಇರ್ಬೋದು. ನೋಡಿ ಈ ಕಾಫಿ ಪ್ಲ್ಯಾಂಟ್ ವ್ಯೂ. ಅವು ಸ್ಯಾಂಡಲ್ ಟ್ರೀಸ್ ಅಂತ. ಸ್ಯಾಂಡಲ್ವುಡ್ ಟ್ರೀಸ್ ಅಂದರೆ ಅಷ್ಟಿಷ್ಟು ಎತ್ತರ ಇರ್ತದೆ. ಇಷ್ಟು ಎತ್ತರ ಇರ್ತದೆ ಸ್ಯಾಂಡಲ್ವುಡ್ ಟ್ರೀಸ್. ಅವೆಲ್ಲ ನೀಲಗಿರೀಸು, ಸ್ಯಾಂಡಲ್ವುಡ್ ಟ್ರೀಸು. ನೋಡಿ ಈ ಕಾಫಿ ಪ್ಲ್ಯಾಂಟಲ್ಲಿ ಫ್ಲವರ್ಸ್ ಇದ್ದಾವೆ. ಈ ಫ್ಲವರ್ಸು ಆಮೇಲೆ ಕಾಯಿಗಳ ಥರ ಕನ್ವರ್ಟ್ ಆಗ್ತದೆ. ಕಾಯಿಗಳ ಥರ ಕನ್ವರ್ಟ್ ಆದಮೇಲೆ ಆವಾಗ ಅದನ್ನು ಕಾಫಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೋಡಿರಿ ಒಳಗಿಂದ ನೋಡಿ, ಒಳಗೆ ಎಷ್ಟು ಡೆನ್ಸ್ ಫಾರೆಸ್ಟ್ ಅದು. ದೊಡ್ಡ ಫಾರೆಸ್ಟ್ ಅದು ಒಳಗೆ, ಕಾಫಿ ಪ್ಲ್ಯಾಂಟ್ ಒಳಗೆ. ನೋಡಿ ಹಿಲ್ಸ್ ಕೂಡ ಇದಾವೆ ನೋಡಿರಿ ಕಾಫಿ ಪ್ಲ್ಯಾಂಟ್ ಒಳಗೆ. ಅಲ್ಲಿ ದೂರ ಕಾಣಿಸ್ತದಲ್ಲ. ನೋಡಿ ಹೆಂಗದೆ ಒಳಗಿನ ವ್ಯೂ. ನೀವು ಅಸಲು ಕೂರ್ಗ್ ಬರಲೇಬೇಕಾಗಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿಂದ ಫೋನಲ್ಲೇ ನೋಡ್ಬೋದು ಇಷ್ಟು ಒಳ್ಳೆಯ ವ್ಯೂನ. ನಿಮಗೋಸ್ಕರ ನಾನು 200 ಕಿಲೋಮೀಟ್ರಿಂದ ಬಂದಿದ್ದೀನಿ ಮೈಸೂರಿಂದ ವೀಡಿಯೋ ಮಾಡೋಕ್ಕೆ. ಸೊ ನೋಡಿರಿ ವ್ಯೂ ಹೆಂಗದಂತ. ಯಾಕಂದರೆ ನೀವು ಸಾತ್ವಿಕ ಆಹಾರ ತಿನ್ನಬೇಕು, ಅಧರ್ಮನ ನಿಲ್ಲಿಸ್ಬೇಕು. ನೋಡಿ ಹೆಂಗದ ವ್ಯೂ. ನೋಡಿರಿ ಈ ಎಲೆಯಿಂದ ಹಾವು ಕಚ್ಚಿದ್ರೆ ಆ ವಿಷ ತೆಗೋಕ್ಕೆ ಮೆಡಿಸನ್ ಥರ ಯೂಸ್ ಮಾಡ್ತಾರೆ. ನಾಟಿ ವೈದ್ಯನೋ ಇಲ್ಲ
ಮೆಡಿಸಿನ್ ಥರ ಯೂಸ್ ಮಾಡ್ತಾರೆ ಈ ಗಿಡ ಎಲ್ಲ ಇಟ್ಲಿಂದ. ವ್ಯೂ ನೋಡಿ ಹೆಂಗದೆ, ಸಖತ್ತದೆಲ್ಲ ವ್ಯೂ ನೋಡಿ. ಈ ಥರದ ವ್ಯೂ ಎಲ್ಲಿ ಸಿಗುತ್ತೆ, ಅದಕ್ಕೆ ಇಷ್ಟು ದೂರದಿಂದ ತೆಕ್ಕೊಂಬಂದೆ ಈ ವ್ಯೂನ ತೋರ್ಸೋಕ್ಕೆ. ಅದು ಇದು ನೋಡಿ ಅರಬಿಕ್ ಕಾಫಿ ಟ್ರೀ ಹೆಂಗದೆ, ಅರಬಿಕ್ ಕಾಫಿ ಟ್ರೀ ಚೆನ್ನಾದ ನೋಡಿ. ಒಳಗೆ ವ್ಯೂ ಹೆಂಗದೆ, ಐ ಲವ್ ಮೌಂಟ್ ವ್ಯೂ ಪ್ಲಾಂಟೇಶನ್ ಚೆನ್ನಾದ. ಫೋಟೋ ತೆಕ್ಕೊಂಬೋದು, ವಿಡಿಯೋ ತೆಕ್ಕೊಂಬೋದು. ಇವಾಗ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ನೋಡಿ. ಎಷ್ಟು ಸ್ಟೆಪ್ಸ್ ಹತ್ತಬೇಕು, ಆಯಾಸ ಬರ್ತದೆ, ತುಂಬ ಸ್ಟೆಪ್ಸ್ ಹತ್ತಬೇಕು. ಎಷ್ಟೊಂದು ಸ್ಟೆಪ್ಸ್ ಇಲ್ಲಿಂದ ನೋಡಿ, ಹಂಗೆ ಆಯಾಸ ಬರ್ತದೆ. ಸ್ಟೆಪ್ಸ್ ಹತ್ತಿ ಬರೋ ಅಷ್ಟೊತ್ತಿಗೆ ಎಷ್ಟೊಂದು ಆಯಾಸ. ಇದು ಎತ್ತರ ಅಲ್ಲ, ತುಂಬ ಆಯಾಸ ಬರುತ್ತೆ. ಸೊ ಇಂಥ ಕಡೆ ಬರಬಾರ್ದು. ಒಂದು ಪ್ಲ್ಯಾನ್ ಮಾಡಿಕೊಂಡು ಆರ್ಗನೈಸೇಷನ್ ಮಾಡಿಕೊಂಡು ಬರಬೇಕು, ಆ ಥರ ಬರಬೇಕು. ಸುಮ್ಮನೆ ಮನಸ್ಸು ಇಚ್ಛೆ ಬಂದರೆ ಇದೆಲ್ಲ. ಸೊ ಅದು ಮನಸ್ಸು ಇಚ್ಛೆ ಬರಬಾರ್ದು, ಸುಸ್ತು ನೋಡಾದ್ಮೇಲೆ ಇಲ್ಲಿ ಫ್ರೀಯಾಗಿ ಕಾಫಿ ಕೊಡ್ತಾರೆ. ಹಾಂ, ಚೆನ್ನಾದ ಕಾಫಿ, ಫ್ರೆಶ್ ಕಾಫಿ. ಚಳಿಗೆ ರಿಫ್ರೆಶ್